ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ತಮರಟ್ಟೆ ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲುಗಡೆ ಮಾಡದ ಹಿನ್ನೆಲೆ ಉದ್ರಿಕ್ತ ತಮರಟ್ಟೆ ಗ್ರಾಮಸ್ಥರಿಂದ ಬಸ್ ನಿಲ್ಲಿಸಿ ಚಾಲಕ ಮತ್ತು ನಿರ್ವಾಹಕನ ಮೇಲೆ ಹಲ್ಲೆ ನಡೆಸಲಾಗಿದೆ. ಘಟನೆಯಲ್ಲಿ ಗ್ರಾಮದ 3-4 ಜನರಿಂದ ಚಾಲಕ ಸ್ವಾಮಿ ಮೇಲೆ ತೀವ್ರ ಹಲ್ಲೆ ನಡೆದಿದ್ದು, ಚಾಲಕನ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸರ್, ಇದು ರಾಮನಗರ ಇರುವಾಗ ಮಾಗಡಿ ಘಟಕ ಮಾಗಡಿ ಡಿಪೋ ಗಾಡಿ. ಇದು ಮುತ್ತೇಗೆರೆಯಿಂದ ಬೆಂಗಳೂರಿಗೆ ಶ್ರೀನಗರಕ್ಕೆ ಹೋಗ್ತಿದ್ದು. ಮುತ್ತೇಗೆರೆಯಿಂದ ನಾವು ಇದು ಧರ್ಮಗಟ್ಟೆ ಹತ್ರ ಬರಬೇಕಾದ್ರೆ ಜನ ಪೂರ್ತಿ ಪ್ರಯಾಣಿಕರಿದ್ದರು. ಪ್ರಯಾಣಿಕರು ಹಚ್ಕೊಂಡು ಆಲ್ರೆಡಿ ಒಂದು 100 ಜನ ಆಗಿದ್ರು. ಹಚ್ಕೊಂಡು ಮೂವ್ ಮಾಡ್ಬೇಕಾದ್ರೆ ಯಾರೋ ಒಬ್ಬ ಕೆಳಗಡೆ ಇರೋ ಬೇರೆ ಪ್ರಯಾಣಿಕ ಬಂದು ಡ್ರೈವರ್ಗೆ ಹಲ್ಲೆ ಮಾಡ್ತಿದ್ದ. ಇಟ್ಕೊಂಡು ಏಕಾಏಕಿ ಏನೂ ಇಲ್ಲ, ಸುಮ್ಮನೆ ಅನ್ನೆಸರಿ ಏನು ಇಲ್ಲೇ ಹಲ್ಲೆ ಮಾಡ್ತಿದ್ದ. ಆಮೇಲೆ ನಾನು ಕೆಳಗಡೆ ಇಳಿದು ಯಾಕಪ್ಪ ಹಿಂಗೆ ಮಾತಾಡ್ತೀನಿ ಅಂತ ನನಗೂ ಇಟ್ಕೊಂಡು ಹೊಡೆದ. ಅವ್ನಿಗೂ ಆಮೇಲೆ ಜೊತೆಗೆ ಫೋನ್ ಮಾಡಿ 4 ಜನ ಹುಡುಗನ ಕರೆಸಿ ಅವ್ನಿಗೂ ಡ್ರೈವರ್ಗೂ ಏಕಾಏಕಿ ಇಟ್ಕೊಂಡು ಹೊಡೆದು ಆಮೇಲೆ ಬಿಡ್ಸಕ್ಕೆ ಹೋದ ಪ್ರಯಾಣಿಕರಿಗೂ ಅವ್ರಿಗೂ ಮೇಲೆ ಹಲ್ಲೆ ಮಾಡಿ ಅವ್ರ ಬಗ್ಗೆ ಕಣ್ಣೆಲ್ಲ ಏಟಾಗಿದೆ, ನಮಗೂ ಏಟಾಗಿದೆ. ಡ್ರೈವರ್ಗಂತೂ ಭುಜ ಎತ್ತಕ್ಕಾಯ್ತಾ ಇಲ್ಲ. ಅದಕ್ಕೆ ಅವ್ನಿಗೆ ಒಂದೇ ಕೈಲಿ ಧರ್ಮಕಟ್ಟೆಯಿಂದ ನಾವು ಇಮಿಡಿಯೇಟ್ಲಿ 112 ಫೋನ್ ಮಾಡಿ ಪೊಲೀಸನ್ನು ಕರ್ಸ್ಕೊಂಡು ಈಗ ಕೊಪ್ಪ ಸ್ಟೇಷನ್ಗೆ ತಗೊಂಡು ಹಾಕಿದ್ವಿ ಗಾಡಿಯ. ಅವರು ಚಾಲಕರಿಗೆ ಗಾಡಿ ಓಡ್ಸೋಕೆ ಆಯ್ತಿಲ್ಲ, ಒಂದೇ ಕೈಲಿ ಓಡಿಸ್ಕೊಂಡು ಹಂಗೆ ಸುಮಾರಾಗಿ ಕೊಪ್ಪ ಸ್ಟೇಷನ್ಗೆ ತಗೊಂಡು ಈಗ ಬೇರೆ ಗಾಡಿ ವ್ಯವಸ್ಥೆ ಮಾಡ್ಕೊಂಡು ಬರ್ತಿದ್ವಿ. ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಏಕಾಏಕಿಯಾಗಿ ಬಂದು ಒಂದು ಬಸ್ ಸ್ಟಾಪ್ ಹತ್ರ ಯಾರೋ ಬಂದು ಡ್ರೈವರ್ಗೆ ಹಿಡ್ಕೊಂಡು ಮತ್ತೆ ಅವರು ಬಸ್ ಸ್ವಲ್ಪ ಮೂವ್ ಆಗ್ತಾ ಇತ್ತು. ನಿಲ್ಲಿಸಿ ಅಂತ ಅವ್ರು ಅಂತಿದ್ರು. ಆಮೇಲೆ ಹಂಗಂತ ಅಂತಿದ್ರು. ಇಲ್ಲ ಸ್ವಲ್ಪ ಮೂವ್ ಮಾಡಿ ಹತ್ತಲಿ ಅಂತ ಡ್ರೈವರ್ ಹೇಳ್ತಿದ್ರು. ಏಕಾಏಕಿಯಾಗಿ ಹೋಗಿ ಡ್ರೈವರ್ ಮೇಲೆ ಅವರು ಇಳಿ ಹಂಗೆ ಅಂತೇಳಿ ಅಮ್ಮ ಅಕ್ಕ ಅಂತ ಬೈದು ಯಾಕೆ ಕೊಡೋದು ಎಂತ ಕೊಡಿದ್ರು? ಅದೇ ಅವರು ಇವರು ಸ್ವಲ್ಪ ಒಂಚೂರು ಮೂವ್ ಆಯ್ತು ಅಷ್ಟೇನೆ. ಏನು ಅಂತ ಬಸ್ ನಿಲ್ಸಿಲ್ಲ ಅಂತ ಹೊಡೆದ್ರ, ಗಾಡಿ ಮಾಡಿದ್ರ? ನಿಲ್ಸಿ ಅಂತಾನೆ ಇದು ಮಾಡಿ ಗಲಾಟೆ ಅಂತ ಮಾಡಿ ನಿಲ್ಸಿ ಹತ್ತಿಸ್ಕೊಂಡಿದ್ದಾರೆ. ಫುಲ್ ರಶ್ ಇತ್ತು, ಗಾಡಿ ಎಲ್ಲ ರಶ್ ಇತ್ತು. ಆದ್ರೂ ಹತ್ತಕ್ಕಾಗಲ್ಲ ಅನ್ನೋ ಒಂಚೂರು ಮೂವ್ ಆಯ್ತಾಯ್ತು. ನಿಲ್ಸಿ ಅಂತ ಹೇಳಿ ಅವ್ರಿಗೆ ಏಕಾಏಕಿಯಾಗಿ ಹೊಡಿತಾ ಇದ್ರು. ಸುಮಾರು ಎಷ್ಟು ಜನ ಇದ್ರಲ್ಲಿ ಇದ್ರು ಸರ್? ಸುಮಾರು ಜನ ಒಂದು 90 ಜನದ ಮೇಲೆ ಇದ್ರು ಸರ್. ಅಲ್ಲ, ಅವರು ಅಟ್ಯಾಕ್ ಮಾಡಲ್ಲ. ಅಟ್ಯಾಕ್ ಮಾಡಿದಾರು ಒಂದಿದ್ರು. ಅವರು ಒಂದು ಫಸ್ಟ್ ಆಮೇಲೆ ಒಂದು 7-8 ಜನ ಬಂದ್ರು ಸರ್. ಏಕಾಏಕಿಯಾಗಿ ಸುಮಾರು ಇಷ್ಟಿಷ್ಟು ಹುಡುಗರುಗಳು